ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋದಂಗೆ 2025-26 ಅಕಾಡೆಮಿಕ್ ಇಯರ್ ಏನಿದೆಯೋ ಅವ್ರಿಗೆ ಈ ವರ್ಷದಿಂದ ಅಂದರೆ ಈ ಅಕಾಡೆಮಿಕ್ ಇಯರಿಂದ 2025-26 ಅಕಾಡೆಮಿಕ್ ಇಯರಿಂದ ಹೊಸ ಸಿಲೆಬಸ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಂತ ಗಾಬರಿ ಪಡಬೇಡಿ. ಯಾಕಂತ ಹೇಳಿದ್ರೆ 99% ಅಲ್ಲ 200% ನೀವು ಪಾಸ್ ಆಗ್ತೀರಾ. ಯಾಕಂತ ಹೇಳಿದ್ರೆ ಪೇಪರ್ ಈಸಿಯಾಗೇ ಇರುತ್ತೆ. ಆಲ್ರೆಡಿ ನೀವು ಮಿಡ್ ಟರ್ಮ್ ಪೇಪರ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಬೋರ್ಡ್ ಕಡೆಯಿಂದ ನಮಗೆ ಯಾವ ರೀತಿ ಕ್ವೆಶನ್ಸ್ನ ಕೇಳ್ತಾರೆ, MCQs ಯಾವ ರೀತಿ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅದು ಮಾಡ್ರೇಟ್ ಲೆವೆಲಲ್ಲೇ ಇತ್ತು. ಈವನ್ ನೀವು ಪ್ರಿಪ್ರೇಟರಿಯಲ್ಲೂ ನೋಡಿದಾಗ ಮಾಡ್ರೇಟ್ ಲೆವೆಲಲ್ಲೇ ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ. ಸೊ ಗಾಬರಿ ಪಡಬೇಡಿ. ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀರೋ ಸೊ ಓವರ್ ಆಲ್ ಎಲ್ಲರೂ ನೀವು ಪಾಸ್ ಆಗ್ತೀರಾ. ಸೊ ಗಾಬರಿ ಪಡಬೇಡಿ. ಯಾಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಬೋರ್ಡ್ ಪ್ರಕಾರ ಸೊ ಮಾಡ್ರೇಟ್ ಆಗೇ ಇರುತ್ತೆ ನಿಮಗೆ. ಯಾಕಂದರೆ ಹೊಸ ಸಿಲೆಬಸ್ ಅನ್ನೋ ಥರ ಅನ್ನಂಗೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ, ಡ್ರೈವ್ ಲಿಂಕು. ಅದರಲ್ಲಿ ನಿಮಗೆ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜಸ್ ಇರುತ್ತೆ. ನಾಟ್ ಓನ್ಲಿ ಪಾಸಿಂಗ್ ಪ್ಯಾಕೇಜ್, ಸೊ ಯು ಕ್ಯಾನ್ ಗೆಟ್ ಸೆಂಟಮ್ ಔಟ್ ತೆಗಿಬೋದು, 70 ಔಟ್ ಆಫ್ 70 ತೆಗಿಬೋದು. ಸೊ ಮತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ. ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು, ಸೆಂಟಮ್ ಹೇಗೆ ತೆಗಿಬೇಕು ಮತ್ತು ಪಾಸಿಂಗ್ ಪ್ಯಾಕೇಜ್ ಏನು. ಸಾರಿ, ಈ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲನೂ ಹೇಳೋಕ್ಕಾಗಲ್ಲ. ಫಸ್ಟು ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ, ಬ್ಲೂ ಪ್ರಿಂಟ್ನ ನೋಡೋಣ. ಸೊ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಮತ್ತು ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು, ಯಾವ ರೀತಿ ಕ್ವೆಶನ್ಸ್ನ ಕೇಳ್ಬೋದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಬೇರೆ ಟಾಕ್ ಏನು ಬೇಡ, ಜಸ್ಟ್ ಫೋಕಸ್. ಸೊ ಫಸ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ನೋಡೋದಾದರೆ ಒಂದು MCQs ಬರುತ್ತೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಸಿಗುತ್ತೆ, ಮತ್ತು 3 ಮಾರ್ಕ್ಸ್ ಒಂದನ್ನು ಕೇಳ್ತಾರೆ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಟೈಪ್ಸ್ ಆಫ್ ಎರರ್ ಇಲ್ಲ ಅಂದರೆ ಟ್ರೈ ಕ್ಯಾಚ್ ಬ್ಲಾಕ್ನ ಬಂದು ಫೈನಲಿ ಬ್ಲಾಕ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ಬೋದು. ಸೊ ಯು ಕ್ಯಾನ್ ಗೆಟ್ ದಟ್. ಸೊ ಟೋಟಲಿ ಫಸ್ಟ್ ಚಾಪ್ಟ್ರಲ್ಲಿ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ 5 ಮಾರ್ಕ್ಸ್ ವಿಲ್ ಗೆಟ್. ಸೊ ಫೈಲ್ ಹ್ಯಾಂಡ್ಲಿಂಗಲ್ಲಿ ಸೊ ಒಂದು MCQs ಮತ್ತು ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು 3 ಮಾರ್ಕ್ಸ್ ಒಂದನ್ನು ಕೇಳೋ ಚಾನ್ಸಸ್ ಇದೆ. ಸೊ ಟೋಟಲಿ 5 ಮಾರ್ಕ್ಸ್ ವಿಲ್ ಗೆಟ್. ಸೊ ಸ್ಟ್ಯಾಕಲ್ಲಿ ನೋಡೋದಾದರೆ ಸೊ ಟೋಟಲಿ 8 ಮಾರ್ಕ್ಸ್ ವಿಲ್ ಗೆಟ್. ನಾನು ಯಾಕೆ ಫಸ್ಟೇ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಸ್ಟ್ಯಾಕ್ ಕ್ಯೂ ಮತ್ತು ನಾವೇನು ಫರ್ದರ್ ಈ ಚಾಪ್ಟರ್ಸ್ ಎಲ್ಲ ಇರುತ್ತೋ ಈ ಚಾಪ್ಟರ್ಸಲ್ಲಿಂದ ನಿಮಗೆ ಕ್ವೆಶನ್ಸ್ ತುಂಬ ಕೇಳ್ಬೋದು. ಓಕೆ, ಇದೆಲ್ಲ ಕ್ರೂಷಿಯಲ್ ಪಾರ್ಟ್ಸ್ ಆಗಿರುತ್ತೆ. ಸೊ ಅದರಿಂದ ಮತ್ತು ಸ್ಟ್ಯಾಕಲ್ಲಿ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಒಂದು MCQs 2 ಮಾರ್ಕ್ಸ್ ಒಂದು ಕೇಳ್ತಾರೆ ಮತ್ತು 5 ಮಾರ್ಕ್ಸ್ನ ಒಂದು ಕೇಳ್ತಾರೆ. ಸೊ ಟೋಟಲಿ 8 ಮಾರ್ಕ್ಸ್ ಯು ಪೀಪಲ್ ವಿಲ್ ಗೆಟ್. ನೆಕ್ಸ್ಟ್ ಕ್ಯೂ ಚಾಪ್ಟ್ರಲ್ಲಿ 8 ಮಾರ್ಕ್ಸ್ ಇರುತ್ತೆ. ಸೇಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಆರ್ MCQs ಒಂದಿರುತ್ತೆ, 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಒಂದಿರುತ್ತೆ ಮತ್ತು 5 ಮಾರ್ಕ್ಸ್ ಒಂದಿರುತ್ತೆ. ಸೊ ನೀವು ಗಾಬರಿ ಪಡಬೇಡಿ. ಆಲ್ ದ ಚಾಪ್ಟರ್ಸ್ ಐ ಹ್ಯಾವ್ PDF, ಸೊ ಯು ಕ್ಯಾನ್ ಗೆಟ್ ಇನ್ ಅ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಸಾರ್ಟಿಂಗಲ್ಲಿ ಓವರ್ ಆಲ್ 10 ಮಾರ್ಕ್ಸ್ ಸಿಗುತ್ತೆ. ಸೊ 10 ಮಾರ್ಕ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಸೊ 2 ಮಾರ್ಕ್ಸ್ MCQsಲ್ಲಿ 2 ಕೇಳ್ಬೋದು, 3 ಮಾರ್ಕ್ಸ್ ಒಂದು ಕೇಳ್ಬೋದು, 5 ಮಾರ್ಕ್ಸು ಒಂದು ಕೇಳ್ಬೋದು. ಸೊ ಟೋಟಲಿ 10 ಮಾರ್ಕ್ಸ್. ಸರ್ಚಿಂಗಲ್ಲಿ ಟೋಟಲಿ 10 ಮಾರ್ಕ್ಸ್ ಸಿಗುತ್ತೆ. ಒಂದು 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್. ಸೊ ಓವರ್ ಆಲ್ ಸರ್ಚಿಂಗಲ್ಲಿ ನಾವು 2 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, 3 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು 5 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾದಲ್ಲಿ ಓನ್ಲಿ 1 ವಿ ಕ್ಯಾನ್ ಗೆಟ್, ದಟ್ ಟು 5 ಮಾರ್ಕ್ಸ್. 5 ಮಾರ್ಕ್ಸಲ್ಲಿ ಒಂದು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಟೋಟಲಿ 5 ಮಾರ್ಕ್ಸ್ ಇರುತ್ತೆ ಆ ಚಾಪ್ಟರ್ಗೆ. ಮತ್ತು ಡೇಟಾಬೇಸ್ ಕಾನ್ಸೆಪ್ಟಲ್ಲಿ 12 ಮಾರ್ಕ್ಸ್ ಸಿಗುತ್ತೆ. ಸೊ ಎಲ್ಲ ಕಡೆಯಿಂದನೂ ಸಿಗುತ್ತೆ. MCQs ಒಂದಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದಿರುತ್ತೆ, 2 ಮಾರ್ಕ್ಸ್ ಒಂದಿರುತ್ತೆ, 3 ಮಾರ್ಕ್ಸ್ ಒಂದಿರುತ್ತೆ, 5 ಮಾರ್ಕ್ಸ್ ಒಂದು ಇರುತ್ತೆ. ಸೊ ಅರ್ಥ ಆಯ್ತಲ್ವಾ? ಟೋಟಲಿ 12 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜಲ್ಲಿ 15 ಮಾರ್ಕ್ಸ್ ಸಿಗುತ್ತೆ. ಸೊ 3 ಮಾರ್ಕ್ಸ್ MCQs 3 ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಕೇಳ್ಬೋದು ಮತ್ತು 3 ಮಾರ್ಕ್ಸ್ ಒಂದು ಕೇಳ್ಬೋದು, 5 ಮಾರ್ಕ್ಸ್ ಒಂದು ಕೇಳ್ಬೋದು. ಟೋಟಲಿ 15 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ನೆಟ್ವರ್ಕಿಂಗಲ್ಲಿ 12 ಮಾರ್ಕ್ಸ್ ಇರುತ್ತೆ. MCQs 2, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಮತ್ತು 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು ಮತ್ತು 5 ಮಾರ್ಕ್ಸ್ ಒಂದು ಇರುತ್ತೆ. ಮತ್ತು ಡೇಟಾ ಕಮ್ಯುನಿಕೇಷನಲ್ಲಿ 9 ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, 2 MCQs ಇರುತ್ತೆ. ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ 6 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಒಂದು ಬ್ಲೂ ಪ್ರಿಂಟ್ನ ನಿಮಗೆ ನಾನು
ಡಿಸ್ಕ್ರಿಪ್ಷನಲ್ಲೇ ಲಿಂಕಲ್ಲಿ ನಾನು ಕೊಟ್ಟಿರ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸ್ಮಾರ್ಟಾಗಿ ಓದಿ ಸ್ಮಾರ್ಟಾಗಿ ನಾವು ಪಾಸ್ ಆಗ್ಬೋದು. ಹೆಂಗಪ್ಪ ಅಂತ ಹೇಳಿದ್ರೆ, ಸಾರ್ಟಿಂಗ್, ಸರ್ಚಿಂಗ್ ಮತ್ತು ಡೇಟಾಬೇಸ್ ಕಾನ್ಸೆಪ್ಟ್ ಮತ್ತು ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜಸ್ಸು ಮತ್ತು ಕಂಪ್ಯೂಟರ್ ನೆಟ್ವರ್ಕ್, ಈ ಚಾಪ್ಟರ್ನ ನಾವು ತರೋವಾಗಿ ಎಲ್ಲ ಕಾನ್ಸೆಪ್ಟ್ನ ನಾವು ಅರ್ಥ ಮಾಡಿಕೊಂಡು ಪಾಯಿಂಟ್ ವೈಸ್ ನೀವೇನಾದರೂ ಬರ್ಕೊಂಡಾಗ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಅಲ್ಲೇ ನಿಮಗೆ 40 to 50 ಮಾರ್ಕ್ಸ್ ಇದ್ಬಿಡುತ್ತೆ. ಸೊ ನೀವು ಏನು ಮಾಡೋದು 60 ಮಾರ್ಕ್ 50 ಮಾರ್ಕ್ ಇದ್ದರೆ ಅಟ್ಲೀಸ್ಟ್ ಅದರಲ್ಲೂ ಒಂದು 10 ತಪ್ಪಾಗಿದ್ರೂ ಒಂದು 40 ಮಾರ್ಕ್ಸ್ ನಿಮಗೆ ಗ್ಯಾರಂಟಿಯಾಗಿ ಸಿಕ್ಕೇ ಸಿಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಬ್ಲೂ ಪ್ರಿಂಟ್. ಮತ್ತು ಪೇಪರ್ ಪ್ರೆಸೆಂಟೇಷನ್ ನಾನು ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಹೆಂಗೆ ಸೆಂಟಮ್ ತೆಗಿಯೋದು, ಮತ್ತು ಸೆಂಟಮ್ ತೆಗಿಯೋರು ಪೇಪರ್ ಪ್ರೆಸೆಂಟೇಷನ್ ಹೆಂಗಿರಬೇಕು, ಮತ್ತು ಪಾಸಿಂಗ್ ಪ್ಯಾಕೇಜಸ್ಸು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಲ್ವಾ. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಆಲ್ ದ ಬೆಸ್ಟ್ ಗೈಸ್. ಯಾಕಂತ ಹೇಳಿದ್ರೆ ಆಲ್ ದ ಬೆಸ್ಟ್ ಯಾಕೆ ಹೇಳ್ತೀವಿ, ಚೆನ್ನಾಗಿ ಬರೀಬೇಕಂತಾನೆ ಅಲ್ವಾ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಲಿಂಕು ಕೊಟ್ಟಿರ್ತೀನಿ, ಮತ್ತು MCQಸ್ಗೆ ಸಪ್ರೇಟ್ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಒಂದ್ಸರಿ ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು, ಮತ್ತು ಬೋರ್ಡ್ ಪೇಪರ್ ಫ್ರಂಟ್ ಶೀಟ್ ಹೆಂಗೆ ಫಿಲ್ ಮಾಡಬೇಕು, ಬುಕ್ಲೆಟ್ ಹೆಂಗೆ ಫಿಲ್ ಮಾಡಬೇಕು, ಮತ್ತು ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು, ಸೆಂಟಮ್ ಹೇಗೆ ಹೊಡೆಯೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ಈಸಿಯಾಗಿ ಪಾಸ್ ಆಗಿ ಆಲ್ ದ ಬೆಸ್ಟ್. ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಮೇಲ್ ಐಡಿನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನಗೆ ಮೇಲ್ ಮಾಡಿ. ಅದು ಇಲ್ಲ ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕೂ ಸಹ ನಾನು ಕೊಟ್ಟಿರ್ತೀನಿ, ಯು ಕ್ಯಾನ್ ಮೆಸೇಜ್ ಮಿ ದೇರ್. ಯಾವುದೇ ಡೌಟ್ ಇದ್ರೂ, ಯಾವುದೇ ಒಂದು ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ನನಗೆ ಮೆನ್ಷನ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇನ್ ಬಿಟ್ವೀನ್ ಸೆಕೆಂಡ್ PUC ಸಿಲೆಬಸ್ನ ನಾನು ಸ್ಟಾಪ್ ಮಾಡಿದ್ದೆ. ಬಿಕಾಸ್ ದ ರೀಸನ್ ಈಸ್ ನನ್ನ ಮೊಬೈಲ್ ನನ್ನ ಹತ್ರ ಇಲ್ಲ. ಸೊ ಓಲ್ಡ್ ಮೊಬೈಲ್ ನಂದು ಕಳೆದೋಗಿತ್ತು. ಸೊ ಅದರಿಂದ ನನ್ನ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ನಿಮಗೆ ಈ ಒಂದು ಎಕ್ಸಾಮ್ ಟೈಮಲ್ಲಿ ಐ ವಿಲ್ ಹೆಲ್ಪ್ ಯು. ಓಕೆ. ಸೊ ಯಾವುದಾದ್ರೂ ಕ್ವೆಶನ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಮ್ಯಾಮ್, ನನಗೆ ಏನು ಬರಲ್ಲ ಅಂತ ಹೇಳಿದ್ರು ಸಹ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಟ್ಲೀಸ್ಟ್ ಪಾಸಿಂಗ್ ಪ್ಯಾಕೇಜನ್ನು ನಾನು ಪೇಪರ್ಸ್ನ ನಾನು ರೆಫರ್ ಮಾಡಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಒಂದು 10 minutes ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಲಿ, ಹೆಂಗೆ ಅಟೆಂಡ್ ಮಾಡಬೇಕು, ಪಾಸಿಂಗ್ ಪ್ಯಾಕೇಜ್ ಏನಿರುತ್ತೆ ಅಂತ. ಸೊ ಆದಷ್ಟು ಎಲ್ಲ ಆನ್ಸರ್ಸ್ನೂ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಎಲ್ಲ ಆನ್ಸರ್ಸ್, ಇವಾಗ ಪಾಸ್ ಆಗ್ತೀನಿ ಅನ್ನೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಕ್ವೆಶನ್ಸ್ ಯಾವ್ದಾದ್ರು ಬರುತ್ತೋ ಎಲ್ಲ ಸೆಕ್ಷನಲ್ಲಿ ಎಲ್ಲ ಕ್ವೆಶನ್ಸ್ನೂ ಅಟೆಂಡ್ ಮಾಡಿರಿ. MCQs ಮೋಸ್ಟ್ಲಿ CS ಅಲ್ಲಿ MCQs ಫಿಲ್ ಇನ್ ದ ಬ್ಲಾಂಕ್ಸಲ್ಲೇ ನಾವು ಪಾಸ್ ಆಗಿಬಿಡ್ಬೋದು. ಯಾಕಂದರೆ 15 + 5 20 ಸಿಗುತ್ತೆ. ಸೊ 20 + 2 ಮಾರ್ಕ್ಸು 5 ಮಾರ್ಕ್ಸು ಯಾವುದಾದ್ರೂ ಒಂದು 2-3 ಬರೆದ್ರೆ ಪಾಸ್ ಆಗಿಬಿಡ್ತೀವಿ. ಬಟ್ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಡೋಂಟ್ ಫೋಕಸ್ ಆನ್ ಓನ್ಲಿ ಜಸ್ಟ್ ಪಾಸ್. ಓಕೆನಾ. ನನಗೆ 21 ಬಂದರೆ ಸಾಕು, 30 ಬಂದರೆ ಸಾಕು ಅಂತ ಫೋಕಸ್ ಮಾಡಬೇಡಿ. ಯಾಕಂದರೆ CS ಅನ್ನೋದು ತುಂಬ ಈಸಿ ಸಬ್ಜೆಕ್ಟ್. ಸೊ ಮತ್ತು ಎಲ್ಲನೂ ನಾವು ರಿಯಾಲಿಟಿಯಲ್ಲಿ ನಾವು ಏನು ಯೂಸ್ ಮಾಡ್ತಾ ಇರ್ತೀವೋ ಅದನ್ನೇ ಅವರು ಪ್ರೋಗ್ರಾಮಿಂಗ್ ಲೆವೆಲಲ್ಲಿ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ NCERTಯಲ್ಲಿ ಕೊಟ್ಟಿರ್ತಾರೆ. ಸೊ ಅದರಿಂದ ಆದಷ್ಟು ಓನಾಗಿ ಬರೆಯೋದಾದಿದ್ರೆ ಕೀ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ. ಸೊ ಕೀ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಬರೀರಿ. ಮತ್ತು ಎಲ್ಲ ಸೆಕ್ಷನ್ ಎಲ್ಲ ಕ್ವಶನ್ಸ್ನೂ ಅಟೆಂಡ್ ಮಾಡಿ, ಬಹೆಟ್ ಮಾಡಬೇಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಏನೇನು ಚಾಪ್ಟರ್ ನಾನು ಇವಾಗ ಹೇಳಿದ್ನೋ, ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜ್ ಆಗಿರಲಿ, ಡೇಟಾಬೇಸ್ ಕಾನ್ಸೆಪ್ಟ್ ಆಗಿರಲಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾ ಆಗಿರಲಿ, ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿರಲಿ, ಇದರಲ್ಲಿ ನಮಗೆ ಓವರಾಲ್ ಎಲ್ಲ ಕಂಬೈನ್ ಮಾಡಿದಾಗ ಒಂದು 50 ಮಾರ್ಕ್ಸ್ ಸಿಗ್ಬಿಡುತ್ತೆ ಅಲ್ವಾ. ಸೊ ಈ ಚಾಪ್ಟ್ರಲ್ಲಿ ಎಲ್ಲ ಕಾನ್ಸೆಪ್ಟ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಲ್ಲ ಕಾನ್ಸೆಪ್ಟ್ನು ನೀವು ಮಗಪ್ ಮಾಡಬೇಡಿ, ಬುಕ್ ವಾಮ್ ಆಗಿರಬೇಡಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬರೆದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸೆಂಟಮ್ ಹೇಗೆ ಹೊಡೆಯೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಪೇಪರ್ ಪ್ರೆಸೆಂಟೇಷನ್ ಮತ್ತು ಫ್ರಂಟ್ ಶೀಟ್ ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.